ಸರ್, ಈಗ ನೀವು ಹೇಳ್ತಾ ಇದ್ರಿ ಸರ್ಕಾರಕ್ಕೆ ಈ ಮುಖಾಂತರ ಫಿಲಂ ಚೇಂಬರ್ ಮುಖಾಂತರವಾಗಿ ಒಂದು ಮನವಿ ಕೊಡಬೇಕು ಅನ್ನುವಂಥದ್ದು. ಸೊ ಈಗ ಆ ಒಂದು ಬೆಳವಣಿಗೆ ಯಾವ ಹಂತಕ್ಕೆ ಬಂದಿದೆ? ಇನ್ನ ಜೊತೆಗೆ ಅನಿರುದ್ಧ ಅವರ ಮನೆ ಹತ್ರ ಕೂಡ ನೀವು ಮಾತಾಡಿದ್ರಿ. ಈಗ ಒಟ್ಟಾರೆಯಾಗಿ ಅಭಿಮಾನಿಗಳ ಒಮ್ಮತ ಏನಿದೆ ಅನ್ನುವಂಥದ್ದು? ಸರ್, ಈಗ ಮಂಜು ಅವರು ಬೆಳಗ್ಗೆ ತಾನೇ ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ಅವರು ಹಿರಿಯ ಅಭಿಮಾನಿ ವಿಷ್ಣುವರ್ಧನಿಗೆ. ಹಿರಿಯ ಅಭಿಮಾನಿಗಳು ತುಂಬ ಜನ ಇದ್ದಾರೆ ಸರ್. ಯಾಕಂದರೆ ನಾವೆಲ್ಲ ಸಣ್ಣವರು, ಅವ್ರ ಮುಂದೆ ನಾವೆಲ್ಲ ಅವರೆಲ್ಲ ದುಡ್ಡು ಹಾಕಿ ಕಳ್ಕೊಂಡವರು, ಯಶಸ್ವಿ ಪಡ್ಕೊಂಡವರು. ಇವತ್ತು ಅವ್ರ ಕಣ್ಣಲ್ಲಿ ನೀರು ಬರುತ್ತೆ ಅಂತಂದರೆ ನಾವು ನಿಜವಾಗ್ಲೂ ಅವರಿಗೆ ಒಂದು ಸಲಾಮ್ ಹೊಡಿಬೇಕು. ಇವತ್ತು ಯಾರು ಆ ಥರ ಬರ್ತಾರೆ ಅಂದರೆ ನಿಜವಾಗ್ಲೂ ಅಣ್ಣವರ ಒಂದು ಸ್ಮಾರಕಕ್ಕೆ ಧ್ವನಿ ಎತ್ತವರು ಅಂದರೆ ಕೆಲವೇ ಬೆರಳೆಣಿಕೆ ಮಟ್ಟದಲ್ಲಿ ಇರಬಾರ್ದು ಸರ್. ಏನು ಮಾಡಿದ್ರು ಸರ್ ವಿಷ್ಣುವರ್ಧನ್? ಏನು ಸರ್ ಇದು ದುರಂತ ಸರ್. ನಾವು ಬೇರೆ ಭಾಷಿಕರನ್ನ ನಾವು ನೋಡಿ ಕಲಿಬೇಕು. ಅಲ್ಲಿ ಏನಾದ್ರು ತಮಿಳ್ನಾಡಲ್ಲಿ ಆಗಿದ್ರೆ ಬಿಡ್ತಿದ್ರಾ, ಆಂಧ್ರದಲ್ಲಿ ಆಗಿದ್ರೆ ಬಿಡ್ತಿದ್ರಾ? ಒಬ್ಬ ಮೇರು ನಟನಿಗೆ ಬಿಡ್ತಾ ಇರಲಿಲ್ಲ ಸರ್. ಯಾರೂ ಧ್ವನಿ ಎತ್ತಾ ಇಲ್ಲ. ಸುದೀಪ್ ಅವರಿಗೆ ನಿಜವಾಗ್ಲೂ ನಾವು ಧನ್ಯವಾದ ಹೇಳ್ತೀವಿ. ಆದರೆ ತಾವು ಎಲ್ಲ ಅಭಿಮಾನಿಗಳನ್ನ ಸೇರಿಸಿ ಯಾರೋ ಇಬ್ಬರು ಮೂವರನ್ನ ಕರೆದಿ ಮಾತಾಡೋಂಥದ್ದಲ್ಲ ಸರ್. ಇದು ನಮ್ಮ ಮನಸ್ಸಿನಲ್ಲಿರೋದು ಸ್ಮಾರಕ ಆಗಬೇಕು ಹೊರತು ರಾಜಕೀಯ ಆಗಬಾರ್ದು. ಯಾರೋ ಇಬ್ಬರಿಗೆ ಅನುಕೂಲ ಆಗಂಗೆ ಆಗಬಾರ್ದು ಸರ್. ಈ ಕಾನೂನು ರೀತಿಯಲ್ಲಿ ನಾವು ಹೋರಾಟ ಮಾಡಿದ್ದೀವಿ. ಕಾನೂನಲ್ಲಿ ನಾವು ಫೈಲರ್ ಆಗಿದ್ರೂ ಸರಿ, ಅದು ಒಬ್ಬ ಕಲಾವಿದನ ರಕ್ತ ಆಗಿರೋದ್ರಿಂದ ಬಾಲಕೃಷ್ಣನ ಮಕ್ಕಳು ಈ ಥರ ಮೊಮ್ಮಕ್ಕಳಾಗರು ಅವರು ಯಾರು ಹಿಂಗೆ ಮಾಡಬಾರ್ದಾಗಿತ್ತು. ಆ ತಪ್ಪನ್ನ ಒಪ್ಕೊಂಡು ಎಲ್ಲೋ ಒಂದು ಕಡೆ ಆ ಜಾಗ ಕೊಟ್ಬಿಟ್ರೆ ನಿಜವಾಗ್ಲೂ ಅವರೆಲ್ಲ ದೊಡ್ಡ ಮನುಷ್ಯರು ಆಗ್ಬಿಡ್ತಾರೆ ಅಂತ ನಮ್ಮ ಭಾವನೆ ಸರ್. ಆದರೆ ಇದೇನಾರು ಆಗಲಿಲ್ಲ ಅಂದರೆ ಕರ್ನಾಟಕದ ಆದಿದಂಥ ಹೋರಾಟ ಶುರುವಾಗುತ್ತೆ. ಇದು ಸುಮ್ಮನೆ ನಿಲ್ಲಲ್ಲ, ಇಲ್ಲಿಗೆ ನಿಲ್ಲಲ್ಲ. ಇದೆಲ್ಲೋ ಡೈವರ್ಷನ್ ಬೇರೆ ಕಡೆ ಮಾಡೋದಲ್ಲ ಪ್ರಶ್ನೆ. ಸುದೀಪ್ ಸಾಹೇಬ್ರಿಗೆ ನಾವು ಒಂದೇ ಒಂದು ಮನವಿ ಮಾಡ್ತೀವಿ, ಎಲ್ಲ ಅಭಿಮಾನಿಗಳನ್ನ ಕುಣಿಸಿ ತಮ್ಮ ಹೋರಾಟಕ್ಕೆ ನಿಮ್ಮ ಹಿಂದೆ ನಾವೆಲ್ಲ ಇದ್ದೀವಿ. ನಿಮ್ಮ ಒಳ್ಳೆ ಭಾವನೆಗೆ, ಒಳ್ಳೆ ಮನಸ್ಸಿಗೆ ನಾವು ನಿಜವಾಗ್ಲೂ ಎಲ್ಲರೂ ಧನ್ಯವಾದಗಳನ್ನ ಹೇಳ್ತೀವಿ. ಆದರೆ ಇದು ಒಬ್ಬರು ಇಬ್ಬರು ಸೀಮಿತ ಅಲ್ಲ ಸರ್. ಇಲ್ಲಿ ಇಡೀ ಕರ್ನಾಟಕದಲ್ಲಿ ವಿಷ್ಣು ಅಭಿಮಾನಿಗಳಿದ್ದಾರೆ. ಒಬ್ಬ ಕಸ ಹೊಡೆಯೋನಿಂದ ಹಿಡ್ಕೊಂಡು IAS ಡಾಕ್ಟ್ರು ಎಲ್ಲರೂ ಇದ್ದಾರೆ. ಎಂಥ ಅಭಿಮಾನಿಗಳು. ನಾನು ಫಿಲಂ ಚೇಂಬರ್ ಮುಂದೆ ಗಲಾಟೆ ಮಾಡಿದ ತಕ್ಷಣವೇ ಎಷ್ಟು ಕರೆಗಳು ಬಂದಿದೆ ಅಂದರೆ, ನಮ್ಮ ಹೆಸರು ಹೇಳಬೇಡಿ, ನೀವು ಏನಾದ್ರು ಮಾಡಂಗಿದ್ರೆ ನಾವು ಸಹಾಯ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಪೊಲೀಸ್ ಆಫೀಸರ್ ಆಗ್ಬೋದು, IAS KS ಡಾಕ್ಟ್ರು ಎಂತೆಂಥವ್ರು ಅಭಿಮಾನಿಗಳಿದ್ದಾರೆ. ನಮ್ಮ ಮುಖ ತೋರ್ಸೋದು ಬೇಡ, ನಮ್ಮ ಹೆಸರು ಹೇಳಕ್ಕೆ ಹೋಗ್ಬೇಡಿ ಅನ್ನೋ ಮಟ್ಟಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಆದರೆ ಇದು ದುರಂತ, ತುಂಬ ದುರಂತ. ಇದು ನಡಿಬಾರ್ದು, ಡೈವರ್ಟ್ ಆಗಬಾರ್ದು. ಖಂಡಿತ ನಿನ್ನೆ ಮೊನ್ನೆ ನಡೆದಂಥ ಘಟನೆ ತುಂಬ ತಿರ್ಗಾ ಬೇಜಾರು ಮಾಡ್ತಾ ಇದ್ದಾರೆ ಹೊರತು ಇದೆಲ್ಲೋ ಸ್ಟ್ಯಾಚ್ಯೂ ಕುಣಿಸೋದಾಗ್ಲಿ ಇಲ್ಲ ಏನೋ ಗ್ರಂಥಾಲಯ ಮಾಡೋದಾಗ್ಲಿ ಅಲ್ಲ ವಿಷಯ. ಇದು ನಮಗೆ ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ಎಲ್ಲಿ ಬರ್ನ್ ಮಾಡ್ತೀವಿ. ಅನಿರುದ್ಧ ಸಾಹೇಬ್ರು ಹೇಳಿದ್ರು, ಏನಂತ ಹೇಳಿದ್ರು, ನಾವು ಒಂದೇ ಒಂದು ಚೊಂಬನ್ನು ಎತ್ಕೊಂಡು ಹೋಗ್ಬಿಟ್ವಿ ಅಂದ್ಬಿಟ್ಟು. ಅದು ಸುಳ್ಳು. ಅವ್ರು ಮಾತಾಡ್ತಿರೋದು ತಪ್ಪು. ಯಾಕಂತಂದ್ರೆ ಅವರು ಹಿರಿಯರು, ನಮ್ಮ ಮನೆಯವರು, ವಿಷ್ಣು ಮನೆ ಕುಟುಂಬ. ಅದು ಒಂದು ಚೊಂಬು ಎತ್ಕೊಂಡು ಹೋಗಕ್ಕಾಗಲ್ಲ ಸರ್. ಇಡೀ ಬೂದಿ ಅಲ್ಲೇ ಇರುತ್ತೆ. ಆ ಬೂದಿನ ಎತ್ಬಿಡಿ ಹೇಳಕ್ಕಾಗುತ್ತಾ? ನಮ್ಮ ಹಿಂದೂ ಸಂಪ್ರದಾಯ ಏನು ಸರ್ ಹೇಳುತ್ತೆ? ಸುಟ್ರೆ ಅದು ನಮ್ದು ಆ ಜಾಗ ಅಂತಾರೆ. ಈಗ ಯಾರು ಮಶಾಣಕ್ಕೆ ಹೋದ್ರೆ ಅಲ್ಲಿ ದಫನ್ ಮಾಡಿದ್ರೆ ಅಲ್ಲೇ ಹೋಗೋದು, ಬೇರೆ ಎಲ್ಲರೂ ಹೋಗೋಕ್ಕಾಗುತ್ತಾ ಸರ್? ಎಲ್ಲೂ ಹೋಗೋಕ್ಕಾಗಲ್ಲ. ಅವ್ರಿಗೆ ಏನಾಗಿದೆಯೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಭಿಮಾನಿಗಳಂತೂ ಸುಮ್ಮನೆ ಇರಲ್ಲ. ಕೂಡಲೇ ಇದನ್ನ ಎಚ್ಚೆತ್ಕೊಂಡು ಸರ್ಕಾರ, ನಮ್ಮ ಶಿವಕುಮಾರ್ ಸಾಹೇಬ್ರಿಗೂ DK ಶಿವಕುಮಾರ್ ಸಾಹೇಬ್ರಿಗೂ ಹೇಳ್ತೀವಿ, ಸಿದ್ದರಾಮಯ್ಯ ಸಾಹೇಬ್ರಿಗೂ ಹೇಳ್ತೀವಿ, ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ. ಈ ಸರ್ಕಾರದಲ್ಲಿ ಆಯಿತು ಅಂತಂದರೆ ಅಭಿಮಾನಿಗಳು ಕೊಂಡಾಡ್ತಾರೆ ಸಾಹೇಬ್ರೆ. ದಯವಿಟ್ಟು ಈ ಕಡೆ ಸ್ವಲ್ಪ ಗಮನ ಹರಿಸಿ. ಸೆಕ್ಷನ್ ನಡೀತಾ ಇದೆ. ಈ ಸೆಕ್ಷನಲ್ಲಿ ಧ್ವನಿ ಎತ್ತುವಂಥ ಯಾರು ವಿಷ್ಣು ಒಬ್ಬ ಕಲಾವಿದರು, ಆಮೇಲೆ ಮೇರು ನಟರು ಅನ್ನೋದು ಒಂದು ಭಾವನೆ ಇರಲಿ ಅಂತ ನಾನು ಕೇಳ್ಕೊತೀನಿ ಸರ್. ಸರ್, ಈಗ ನೀವು ಮನವಿ ಮಾಡುವಂಥದ್ದು ಏನಾದ್ರು ಸಾಧ್ಯತೆಗಳು ಸರ್? ಈಗ ಮನವಿ ಅನ್ನೋದಕ್ಕಂತೂ ಈಗ ಎಲ್ಲರೂ ಹಿರಿಯರು ಆಚೆ ಬರ್ತಾವ್ರೆ ಸರ್. ಒಬ್ಬೊಬ್ಬರೇ ಆಚೆ ಬರ್ತಾವ್ರೆ. ನೋಡಿ, ಮೊನ್ನೆ ಶ್ರುತಿ ಮೇಡಮ್ ಅವ್ರು ಹೇಳಿದ್ರು ನಮ್ಮ ಜಾಗನೇ ಕೊಡ್ತಾ ಇದ್ವಿ ಅಂತ ಅಂದರು. ಯಾಕಂದರೆ ನೋಡಿ, ದೊಡ್ಡ ಗುಣ ಅದು. ಶ್ರುತಿ ಮೇಡಮ್ ಅವ್ರು ಹೇಳೋದು ನಮ್ಮ ಜಾಗ ಕೊಡ್ತೀನಿ ಅಂದರೆ ಅವರು ಪ್ರತಿಮೆ ಮಾಡೋದಕ್ಕೆ ಅಷ್ಟೇ ಆಗೋದು, ಸ್ಮಾರಕ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ನಾವು ಯಾಕಂದರೆ ಶ್ರುತಿಯಮ್ಮ ಹತ್ರ ಹೋಗ್ತಾ ಇದ್ವಿ. ನಾವು ಶ್ರುತಿಯಮ್ಮ ನಮಗೂ ಕಾಲ್ ಮಾಡಿದ್ರು, ನಾವು ಮಾತಾಡಿದ್ವಿ. ಅವ್ರು ಸಿಗ್ತಾ ಇಲ್ಲ, ನಮ್ಗೆ ಸಿಗ್ತಾ ಇಲ್ಲ ಅವ್ರ ಸಂಪರ್ಕದಲ್ಲಿ. ನಾವು ಅಂದ್ವಿ ಸ್ಟ್ಯಾಚ್ಯೂ ಮಾಡೋದಕ್ಕೆ ಓಕೆ, ಸ್ಮಾರಕ ಮಾಡೋಕ್ಕಾಗೋದಿಲ್ಲ. ಅವರ ಗ್ರಂಥಾಲಯ ಮಾಡ್ಬೋದು, ಅವರ ಎಜುಮಿಷನ್ ಮಾಡ್ಬೋದು ಹೊರತು ಸ್ಮಾರಕ ಅಂದರೆ ಇದೇ ಸರ್, ಇಲ್ಲೇ ಸರ್. ಅದು ನಮ್ಮ ಹಿಂದೂ ಸಂಪ್ರದಾಯ ಅದೇ ಸರ್. ಎಸ್, ಇದಿಷ್ಟು ಅಪ್ಪಟ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು. ಅಂದ್ರೆ ನಾವು ವಿಷ್ಣುವರ್ಧನ್ ಅವರ ಸ್ಮಾರಕ ಏನಿದೆ ಅದು ಪುಣ್ಯ ಭೂಮಿಯಲ್ಲಿ ಆಗಬೇಕು. ಅದಕ್ಕೆ ನಾವು ಹೋರಾಟಕ್ಕೂ ಸಿದ್ಧರಾಗಿದ್ವಿ, ಪ್ರತಿಭಟನೆಯನ್ನು ಮಾಡ್ಲಿಕ್ಕೂ ಕೂಡ ಸಿದ್ಧವಾಗಿದ್ವಿ. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನ ಕಾದು ನೋಡ್ತೀವಿ ಅನ್ನುವಂಥದ್ದು ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.